ದೇಶದ ರಕ್ಷಣಾ ಪಡೆಯಲ್ಲಿ ಪ್ರಮುಖವಾಗಿರುವ ಭೂಸೇನೆಗೆ ಸಂಬಂಧಪಟ್ಟ ವಿಭಾಗವಾಗಿರುವ ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ರೈಸಿಂಗ್ ಡೇ ಅಂಗವಾಗಿ ಬೆಂಗಳೂರಿನ ಎಂಇಜಿ ತಂಡದಿಂದ ರಾಜ್ಯದ ವಿವಿಧೆಡೆ ಬೈಕ್ ಜಾಥಾ ನಡೆಸಲಾಗ್ತಾ ಇದೆ. ತಾರೀಖು 17ರಂದು ಬೆಳಗಾವಿಯಿಂದ ಜಾಥಾ ಆರಂಭಗೊಂಡಿದ್ದು, ತಾರೀಖು 18ರಂದು ಮಂಗಳೂರಿನಲ್ಲಿ ಕಾರ್ಯಕ್ರಮದ ಬಳಿಕ ಜಾಥಾ ಸೇನಾ ಜಿಲ್ಲೆ ಖ್ಯಾತಿಯ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಗೆ ತಲುಪಿತು. ಸುಬೇದಾರ್ ಯಾಕೂಬ್ ನಾಯಕ್ ದಯಾನಂದ್ ನೇತೃತ್ವದಲ್ಲಿ 8 ಬೈಕ್ಗಳಲ್ಲಿ 16 ಯೋಧರು ಜಾಥಾ ಮೂಲಕ ಆಗಮಿಸಿದ್ರು. ಈ ತಂಡವನ್ನು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಮೂಲಕ ಸ್ವಾಗತಿಸಲಾಯಿತು. ಕೊಡಗು ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿ ನಿವೃತ್ತ ಮೇಜರ್ ಓಡಿಯಂಡ ಎಸ್ ಚಿಂಗಪ್ಪ, ಮಡಿಕೇರಿ ತಾಲೂಕು ಅಧ್ಯಕ್ಷ ಪಾನಿಕುಟ್ಟಿರ ಕುಟ್ಟಪ್ಪ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ಹಾಗೂ ಮತ್ತಿತರ ನಿವೃತ್ತ ಯೋಧರು, ಕುಟುಂಬದವರು, ಸಾರ್ವಜನಿಕರು ಈ ತಂಡವನ್ನು ಬರಮಾಡಿಕೊಂಡರು. ಮಡ್ರಾಸ್ ಆಫೀಸರ್ಸ್ ಈಗಾಗ ಹೇಳ್ತಾನೆ 244ನೇ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮಣೆ ಮತ್ತು ಹಾಗೆ ಅವರು ಈ ಒಂದು ಮಡ್ರಾಸ್ ಆಫೀಸರ್ಸ್ ಅಂದರೆ ನಮ್ಮ ಭಾರತ ಇತಿಹಾಸದಲ್ಲಿ ಹಳೆಯ ರೆಜಿಮೆಂಟ್ ಅಂತ ಹೇಳ್ಬೋದು. ಈ ಹಳೆಯ ರೆಜಿಮೆಂಟು ಇವತ್ತಿನ ಈ ಒಂದು 244ನೇ ಹುಟ್ಟುಹಬ್ಬದ ಸಂಭ್ರಮಣ ಹಾಗೂ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಈಗ ತಾನೇ ಒಂದು 3 ತಿಂಗಳ ಹಿಂದೆ ಕೇರಳದಲ್ಲಿ ವಯನಾಡಲ್ಲಿ ಒಂದು ಏನು ಭೂಕಂಪ ಸಂಭವಿಸಿದ, ಇದರಲ್ಲಿ ಮುಖ್ಯ ಪಾತ್ರವಾಗಿ ಕಾರ್ಯನಿರ್ವಹಿಸಿದಂಥ ಒಂದು ರೆಜಿಮೆಂಟು. ಹಾಗೆ ಈ ಒಂದು ಸಂಭ್ರಮದ ಒಂದಿಗೆ ಭಾರತದ ಸರ್ಕಾರ, ಭಾರತದ ದೇಶ 25ನೇ ಕಾರ್ಗಿಲ್ ಯುದ್ಧದ ಸಿಲ್ವರ್ ಜುಬ್ಲಿ ಆಚರಿಸಿದೆ. ಇದರ ಜೊತೆಗೂ ಇದನ್ನು ಮಾಡ್ತಿದ್ದಾರೆ. ಈ ಒಂದು ಬೈಕ್ ಈ ರ್ಯಾಲಿ ಮಾಡುವ ಉದ್ದೇಶ ಅಂದರೆ ಈ ಒಂದು ಮಡ್ರಾಸ್ ಸಾಪರ್ಸ್ನ 244ನೇ ಒಂದು ಸಂಭ್ರಮ, ಹಾಗೆ ಈ ಒಂದು ಹಳೆಯ ರೆಜಿಮೆಂಟಿನ ಒಂದು ಕಾರ್ಯವೈಖರಿ, ಹಾಗೆ 25ನೇ ಕಾರ್ಗಿಲ್ ಯುದ್ಧದಲ್ಲಿ ಈ ಮಡ್ರಾಸ್ ಸಾಪರ್ಸು ಭಾಳ ಒಂದು ಅತ್ಯುತ್ತಮ ಕಾರ್ಯನಿರ್ವಹಿಸಿದೆ. ಅದರ ಪ್ರಯುಕ್ತವಾಗಿಯೂ ಹಾಗೆ ಈ ವಯನಾಡಿನಲ್ಲಿ ಹಲವಾರು 100,000 ಜನ ಸತ್ತವರನ್ನು ಬದುಕಿಸಿ ಬಂದಂಥ ಒಂದು ರೆಜಿಮೆಂಟು.